ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡುವಂತಹ ಉಪನ್ಯಾಸಕರು ಮಾರ್ಗದರ್ಶಕರಾಗಿರಬೇಕು, ಒಂದು ರೀತಿ ಆದರ್ಶವಾಗಿರಬೇಕು. ಆದರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪನ್ಯಾಸಕರ ಕರಾಳ ಮುಖ ಬೆಳಕಿಗೆ ಬರ್ತಾ ಇದೆ. ಅವರು ಮಾಡಿರುವಂತಹ ಕೆಲಸಗಳು ಜನತೆಯ ಮುಂದೆ ತೆರೆದುಕೊಳ್ಳುತ್ತಾ ಇದೆ. ಉಪನ್ಯಾಸಕರ ಅಸಲಿ ಬಣ್ಣ ಗೊತ್ತಾಗ್ತಾ ಇದೆ. ಬೆಂಗಳೂರು ವಿಶ್ವವಿದ್ಯಾನಿಲಯ ಅತಿಥಿ ಉಪನ್ಯಾಸಕರು, ಅವರ ಕರಾಳ ಮುಖ ಇದು. ಗೆಸ್ಟ್ ಲೆಕ್ಚರರ್ಸ್, ಪಾಠ ಹೇಳುವ ಉಪನ್ಯಾಸಕರಿಂದಲೇ ಅಸಭ್ಯ ವರ್ತನೆ. ವಿವಿ ಉಪನ್ಯಾಸಕರ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಬಂದಿದೆ. ಅತಿಥಿ ಉಪನ್ಯಾಸಕರ ಆಡಿಯೋ ಮತ್ತು ವಿಡಿಯೋ ವೈರಲ್ ಆಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮಗಾಗಿ. ಪಾಠ ಹೇಳಿಕೊಡುವಂತಹ ಉಪನ್ಯಾಸಕರ ಕರಾಳ ಮುಖ ಬಯಲು ಮಾಡ್ತಾ ಇದ್ದೇವೆ. ಅಶ್ವವೇಗ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಪಾಠ ಹೇಳಿಕೊಡಬೇಕಾದಂಥ ಉಪನ್ಯಾಸಕರು ಸಹ ಉಪನ್ಯಾಸಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಕಿರುಕುಳದ ಆರೋಪ ಬಂದಿದೆ. ಆಡಿಯೋ ವಿಡಿಯೋ ವೈರಲ್ ಆಗಿದೆ. ಅಶ್ವವೇಗ ನ್ಯೂಸ್ನಲ್ಲಿ ನಿಮಗಾಗಿ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅತಿಥಿ ಉಪನ್ಯಾಸಕರ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಕಿರುಕುಳಕ್ಕೊಳಗಾದಂತಹ ಮತ್ತೊಬ್ಬ ವಿವಿ ಅತಿಥಿ ಉಪನ್ಯಾಸಕಿ ದೂರು ಕೊಟ್ಟಿದ್ದಾರೆ. 5 ಅತಿಥಿ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸ್ವರೂಪ್ ಕುಮಾರ್, ರಾಮಾಂಜನೇಯ, ರಂಗಸ್ವಾಮಿ, ಜಗನ್ನಾಥ ಮತ್ತು ಶಿವರಾಮ ಅತಿಥಿ ಉಪನ್ಯಾಸಕರು. ಇವರ ಮೇಲೆ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ 5 ಸೋಕಾಲ್ಡ್ ಗೆಸ್ಟ್ ಲೆಕ್ಚರರ್ಸ್ ತಮ್ಮ ಇನ್ನೋರ್ವ ಸಹ ಉಪನ್ಯಾಸಕಿಯ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ, ದೌರ್ಜನ್ಯವೆಸಗಿದ್ದಾರೆ ಅನ್ನುವಂಥ ಒಂದು ಆರೋಪ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಹಳ ಗೌರವಯುತವಾಗಿ ನಡೆದುಕೊಳ್ಳಬೇಕಾದಂತಹ ಅತಿಥಿ ಉಪನ್ಯಾಸಕರು, ಅವರ ಮುಖಗಳು, ಅವರು ಏನೆಲ್ಲ ಮಾಡ್ತಾ ಇದ್ರು ಅನ್ನುವಂತಹ ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಈ ಉಪನ್ಯಾಸಕರ ವಿರುದ್ಧ ಎಫ್ಐಆರ್ ಆಗ್ತಾ ಇದ್ದಂತಹ ಬೆನ್ನಲ್ಲೇ ಉಪನ್ಯಾಸಕರ ಹಲವು ವಿಡಿಯೋಗಳು ವೈರಲ್ ಆಗಿದೆ. ಮಕ್ಕಳಿಗೆ ಪಾಠ ಮಾಡುವಂತಹ ಉಪನ್ಯಾಸಕರಿಂದಲೇ ಕುಡಿದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಕಾರು ಡ್ರೈವ್ ಮಾಡುತ್ತಲೇ ಕುಡಿದು ಉಪನ್ಯಾಸಕರು ಡ್ಯಾನ್ಸ್ ಮಾಡಿದ್ದಾರೆ. ವಿವಿ ಆವರಣದಲ್ಲೇ ಕುಡಿದ ಮತ್ತಿನಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಉಪನ್ಯಾಸಕರು. ಅತಿಥಿ ಉಪನ್ಯಾಸಕ ರಾಮಾಂಜನೇಯ ಅವರ ವಿಡಿಯೋ ವೈರಲ್ ಆಗ್ತಾ ಇದೆ. ಜೊತೆಗೆ ಅವರ ವಿರುದ್ಧ ಸಾಲು ಸಾಲು ಗಂಭೀರ ಆರೋಪಗಳು ಕೇಳಿ ಬಂದಿದೆ. ಇಂಟರ್ನಲ್ ಮಾರ್ಕ್ಸ್ ನೀಡಲು ಹಣಕ್ಕೆ ಬೇಡಿಕೆ ಇಟ್ಟಂತ ಆರೋಪ, ಕಣ್ಣು ಕಾಣದ ವಿದ್ಯಾರ್ಥಿಗೆ ಹಣಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ. ರಾಮಾಂಜನೇಯ ಅವರು ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲಿ ವಿದ್ಯಾರ್ಥಿನಿ ಜೊತೆ ಡ್ಯಾನ್ಸ್ ಮಾಡಿರ್ತಾರೆ. ವಿದ್ಯಾರ್ಥಿನಿಯನ್ನು ಎತ್ತಿಕೊಂಡು ಡ್ಯಾನ್ಸ್ ಮಾಡಿರ್ತಾರೆ ಉಪನ್ಯಾಸಕರು. ಬಹುಶಃ ಅವರ ಸ್ಥಾನದ ಅರಿವೇ ಇಲ್ಲ ಅಂತ ಕಾಣುತ್ತೆ ಈ ರಾಮಾಂಜನೇಯ ಅನ್ನುವಂಥ ಅತಿಥಿ ಉಪನ್ಯಾಸಕರಿಗೆ. ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅದರ ಹೊರತು ಇವರ ವಿಡಿಯೋಗಳು ಈಗ ವೈರಲ್ ಆಗ್ತಾ ಇದೆ. ಕುಡಿದ ಮತ್ತಿನಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ವಿವಿ ಆವರಣದಲ್ಲಿ ಕಾರ್ ಡ್ರೈವ್ ಮಾಡ್ತಾ ಕುಡಿದು ಓಡಿಸಿರುವಂಥದ್ದು, ಡ್ಯಾನ್ಸ್ ಮಾಡಿರುವಂಥದ್ದು, ವಿದ್ಯಾರ್ಥಿನಿಯರನ್ನು ಎತ್ತಿಕೊಂಡು ಡ್ಯಾನ್ಸ್ ಮಾಡಿರುವಂಥದ್ದು ಎಲ್ಲವೂ ಕೂಡ ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಅಭಿಷೇಕ್, ಬೆಂಗಳೂರು ವಿವಿಯ ಅತಿಥಿ ಉಪನ್ಯಾಸಕರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಪಾಠ ಮಾಡುವಂತಹ ಶಿಕ್ಷಕರೇ ಈ ರೀತಿಯಾಗಿ ಆಗಿರುವಂಥದ್ದು, ಏನೆಲ್ಲ ಆಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ. ಈಗಾಗಲೇ ಏನು ಮತ್ತೊಬ್ಬ ಅತಿಥಿ ಉಪನ್ಯಾಸಕಿ ಏನಿದ್ದಾರೆ ಅವರು ದೂರಿನ ಅನ್ವಯವಾಗಿ ಈಗ ಜ್ಞಾನ ಭಾರತಿ ಪೊಲೀಸರು ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಈ ಉಪನ್ಯಾಸಕರು ಏನಿದ್ದಾರೆ ಈ ಹಿಂದೆಯೂ ಕೂಡ ಸಾಕಷ್ಟು ಒಂದು ಅಸಭ್ಯವಾದಂತಹ ಒಂದು ಸ್ವೇಚ್ಛಾಚಾರಿಯಾದಂತಹ ರೀತಿಯಲ್ಲಿ ವರ್ತನೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಆ ವಿಡಿಯೋದಲ್ಲಿ ನೋಡಬಹುದು. ಒಬ್ಬ ಈ ರೀತಿಯಾಗಿ ಎತ್ಕೊಂಡು ಡ್ಯಾನ್ಸ್ ಮಾಡುವಂತದ್ದು, ಈ ರೀತಿಯಾದಂತಹ ಕೆಲವೊಂದು ಕೃತ್ಯಗಳೇನಿದಾವೆ ಅದು ಓಪನ್ ಫೀಲ್ಡ್ ಅಲ್ಲಿ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗುದಿಲ್ಲ. ಅಂತಹ ಕೆಲಸವನ್ನ ಅಂದ್ರೆ ಕಿರುಕುಳ, ಇದು ಒಂದು ರೀತಿಯಲ್ಲಿ ಲೈಂಗಿಕ ಕಿರುಕುಳ ಅಂತಾನೆ ಹೇಳ್ಬೋದು. ಈ ರೀತಿ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಅಂತ ಹೇಳಿ ಅತಿಥಿ ಉಪನ್ಯಾಸಕಿ ಏನಿದ್ದಾರೆ ಅವರು ದೂರ ಕೊಟ್ಟಿರುವಂತದ್ದು.
ಕರೆ ಕಟ್ಟಾಗಿದೆ, ಮತ್ತೆ ಮಾತನಾಡಿಸ್ತಾ ಹೋಗ್ತೇವೆ. ಅತಿಥಿ ಉಪನ್ಯಾಸಕರು ಈ ರೀತಿಯಾದಂಥ ವರ್ತನೆಯಿಂದ ಅವರ ವಿರುದ್ಧ ಈಗ FIR ದಾಖಲಾಗಿದೆ. ಅವರ ವಿರುದ್ಧ ಕ್ರಮ ಆಗಬೇಕಾಗಿದೆ. ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಸಹ ಉಪನ್ಯಾಸಕಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಆಡಿಯೋ ವಿಡಿಯೋ ವೈರಲ್ ಆಯಿತು. ಜೊತೆಗೆ ಪ್ರಕರಣ ದಾಖಲಾಗಿದೆ. ಈ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಬೆಂಗಳೂರು ವಿವಿಯ ಉಪನ್ಯಾಸಕರ ವಿಚಾರವಾಗಿ ಆಗಾಗ್ಗೆ ಈ ಥರದ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಯಾಕೆ ಸರಿಯಾದಂಥ ಕ್ರಮ ಆಗ್ತಾ ಇಲ್ಲ ಅನ್ನುವಂಥ ಸಂಶಯವೂ ಕೂಡ ವ್ಯಕ್ತವಾಗ್ತಾ ಇದೆ. ಉಪನ್ಯಾಸಕರು ಎಷ್ಟು ಒಂದು ಗಂಭೀರವಾಗಿ ನಡೆದುಕೊಳ್ಳಬೇಕು, ಅವರ ಸ್ಥಾನದ ಬಗ್ಗೆ ಅರಿವಿರಬೇಕು, ಮಾರ್ಗದರ್ಶಕರಾಗಿರಬೇಕು. ಆದರೆ ಅವರುಗಳೇ ಈ ಥರದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು, ವಿದ್ಯಾರ್ಥಿನಿಯರ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳುವಂಥದ್ದು ನಿಜವಾಗಿಯೂ ಒಂದು ರೀತಿಯಲ್ಲಿ ಅಷ್ಟೊಂದು ಸಮಂಜಸ ಅಲ್ಲ ಅಂತ ಕಾಣಿಸ್ತಾ ಇದೆ.